ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಸಂಕಷ್ಟ ಇದೆ. ಕಳೆದ 1 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಮಾನ್ಯ ಮಾಜಿ ಸಂಸದರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇದೆ. ಬೇಲ್ ಭಾಗ್ಯ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ 6 ತಿಂಗಳು ಬೇಲ್ ಕೇಳ್ಕೊಂಡು ಬರಬೇಡಿ ಈ ಕಡೆ ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿತ್ತು. ಈಗ ಟ್ರಯಲ್ಸ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ಸಾಕ್ಷಿಗಳ ವಿಚಾರಣೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಬಹಳ ಕೂಲಂಕುಷವಾಗಿ ಪೊಲೀಸರು ಈಗ ನಡೆಸಿದ್ದಾರೆ. ಪ್ರಜ್ವಲ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಸದ್ಯ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು, ಇವೆಲ್ಲದರ ಬಗ್ಗೆ ಕೋರ್ಟ್ ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಒಬ್ಬರ ಸಾಕ್ಷ್ಯವನ್ನ ಸಂಗ್ರಹ ಮಾಡಿ ಆಗಿದೆ. ಕೋರ್ಟ್ ಬಹಳ ಪ್ರಮುಖವಾಗಿ ಏನೇನು ಆರೋಪಗಳಿದೆಯಲ್ಲ, ಈಗ ಈ ವ್ಯಕ್ತಿ ಮಾಡಿದಾನೆ ಎನ್ನಲಾದ, ಅವರೇ ಹೇಳೋ ಪ್ರಕಾರ ಇದೆಲ್ಲ ರಾಜಕೀಯ ಷಡ್ಯಂತ್ರ, ನಮ್ಮ ಮಗು ಅದೆಲ್ಲ ಮಾಡೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದನ್ನ ಹೌದಾ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಮತ್ತು ಈ ಪ್ರಕರಣ ಹೊರಗಡೆ ಬಂದಿದ್ದೆ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಕಡೆಯಿಂದ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷ್ಯ ನುಡಿದಿದ್ದಾರೆ, ಸ್ಫೋಟಕ ಸಾಕ್ಷ್ಯ ನುಡಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್, ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಮೊಬೈಲ್ನಲ್ಲಿ 2,000 ಅಶ್ಲೀಲ ದೃಶ್ಯಗಳಿತ್ತು. 2,000 ದೃಶ್ಯಗಳಿದ್ವು. ಸುಮಾರು 40ರಿಂದ 50 ವಿಡಿಯೋಗಳನ್ನು ನಾನೇ ನೋಡಿದ್ದೆ. ಮತ್ತು ಆ ದೃಶ್ಯಗಳನ್ನು ಅವರು ನೋಡ್ತಾ ಇರ್ತಾರೆ. ನಾನು ನೋಡಿದ್ರೆ ಮೊಬೈಲನ್ನು ಟರ್ನ್ ಮಾಡಿಬಿಡ್ತಾರೆ. ನಾನೇನೋ ಅವ್ರ ಕಡೆ ತಿರುಗಿದೆ ಅಂತಂದರೆ ಮೊಬೈಲನ್ನು ತಿರುಗಿಸ್ಕೊಂಡ್ಬಿಡ್ತಾರೆ. ನಾನು ಒಂದು 40-50 ವಿಡಿಯೋಗಳು ಇದ್ದಿದ್ದನ್ನು ನೋಡಿದೆ. ಒಂದಿನ ಅವರು ಅವರ ಗೆಳತಿ ಮನೆಗೆ ಹೋಗ್ಬಿಟ್ಟಿದ್ರು. ಗೆಳತಿ ಮನೆಗೆ ಹೋದಾಗ ಅವ್ರ ಮೊಬೈಲ್ ಕಾರಲ್ಲೇ ಬಿಟ್ಟಿದ್ರು. ಅವ್ರ ಫೋನು ಪಾಸ್ವರ್ಡ್ ಎಲ್ಲ ನನಗೆ ಗೊತ್ತಿತ್ತು. ಹೋಗಿ ನೋಡಿದೆ. ಆಮೇಲೆ ನೋಡಿದಾಗ ಇಂಥದ್ದೆಲ್ಲ ಇರೋದು ಗೊತ್ತಾಯಿತು ಅಂತ ಕೋರ್ಟ್ನಲ್ಲಿ ಸಾಕ್ಷ್ಯ ನುಡಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲೇ ಆ ವಿಚಾರಗಳು ಇದ್ದುವು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೇಳಿದ್ರಂತೆ ಏನೋ ಫೋನ್ ಇಲ್ಲ, ಅದಲ್ಲ ಷಡ್ಯಂತ್ರ, ಅದು ಇದು ಅಂತ. ಆದರೆ ಪ್ರಜ್ವಲ್ ರೇವಣ್ಣನವರ ಫೋನಲ್ಲೇ ಇದಿತ್ತು ಅಂತ. ಅಂದರೆ ಇದು ಎಲ್ಲಿಗೆ ಪ್ರಜ್ವಲ್ ರೇವಣ್ಣನವರ ಮೊಬೈಲ್ನಲ್ಲೇ ಈ ವಿಡಿಯೋಗಳು ಇದೆ ಅನ್ನೋದು, ಪ್ರಜ್ವಲ್ ರೇವಣ್ಣ ಅವರೇ ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಸಾಕ್ಷ್ಯ ಆಗುತ್ತೆ. ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಈ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನು ಇಟ್ಕೊಂಡು ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆ ವಿಡಿಯೋಗಳನ್ನು ಬಳಸಿರೋದಕ್ಕೂ ಕೂಡ ಇದು ಪ್ರಮುಖ ಸಾಕ್ಷ್ಯ ಆಗುತ್ತೆ. ಸೊ ಪ್ರೈಮ ಫೇಸಿಯಾಗಿ ಅವರ ಮೊಬೈಲ್ನಲ್ಲಿ 2,000ಕ್ಕೂ ಅಧಿಕ ವಿಡಿಯೋಗಳು ಇದ್ದುವು, ಅದನ್ನು ನಾನು ನೋಡಿದ್ದೆ ಅನ್ನೋದನ್ನು ಕಾರ್ತಿಕ್ ಕೋರ್ಟ್ನ ಮುಂದೆ ಉಲ್ಲೇಖ ಮಾಡಿದ್ದಾನೆ.